ಇರಾನ್ ಯುದ್ಧ ನಡೀತಾ ಇದೆ। ಈ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ತೈಲ ಆತಂಕ ಕೂಡ ಎದುರಾಗ್ತಾ ಇದೆ। ಮಧ್ಯಪ್ರಾಚ್ಯದಲ್ಲಿ ಮೂರನೇ ಮಹಾಯುದ್ಧ ನಡೆಯುವಂತಹ ಸಾಧ್ಯತೆಗಳಿದೆ। ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ತೈಲ ಆತಂಕ ಕೂಡ ಎದುರಾಗ್ತಾ ಇದೆ। ತೈಲ ಸಾಗಾಟ ಮಾರ್ಗವನ್ನ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ। ಯುಎಇಗೆ ಸಂಚರಿಸುವಂತಹ ನೌಕೆಗಳನ್ನು ಸ್ಥಗಿತಗೊಳಿಸಿದೆ ಸಂಸ್ಥೆ। ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ವಾಯುಸೇನೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ। ಹಾರ್ಮುಜ್ನ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ। ತೈಲ ಸಾಗಾಟ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನ ಬಂಧಿಸಲಾಗಿದೆ। 15 ಭಾರತೀಯರಿದ್ದ ತೈಲ ಟ್ಯಾಂಕರ್ಗೆ ದಾಳಿಯನ್ನ ಮಾಡಲಾಗಿದೆ। ತೈಲ ಟ್ಯಾಂಕರ್ನಲ್ಲಿದ್ದಂತಹ 4 ಭಾರತೀಯರು ಸಾವನ್ನಪ್ಪಿದ್ದಾರೆ। ಇಸ್ರೇಲ್ ಇರಾನ್ ಯುದ್ಧ, ಭಾರತಕ್ಕೆ ತೈಲ ಆತಂಕ ಶುರುವಾಗ್ತಾ ಇರುವಂತದ್ದು। ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ। ಯುಎಇಗೆ ಸಂಚರಿಸುವ ನೌಕೆಗಳನ್ನು ಸಂಸ್ಥೆ ಸ್ಥಗಿತಗೊಳಿಸಿದೆ। ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ಅಟ್ಯಾಕ್ ಅನ್ನು ಮಾಡಿರುವಂತದ್ದು। ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ವಾಯುಸೇನೆ ಪ್ರತಿದಾಳಿಯನ್ನ ಮಾಡಿದೆ। ಹಾರ್ಮುಜ್ನ ತೈಲ ಟ್ಯಾಂಕರ್ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು। ಈ ಸಂದರ್ಭದಲ್ಲಿ ಈಗಾಗಲೇ ವಿಶ್ವದಲ್ಲಿ ಅತಿ ಹೆಚ್ಚಿನದಾಗಿ ತೈಲವನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಆಮದು ರಫ್ತಾಗುವಂಥದ್ದು ಅದೇ ಮಾರ್ಗವಾಗಿ। ನಿನ್ನೆನೂ ಕೂಡ ಭಾರತದ 37 ಹಡಗುಗಳು 37 ಹಡಗುಗಳು ಅಲ್ಲಿ ಸಿಗಾಕೊಂಡಿದ್ವು। ಆ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಅವರನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡಬೇಕು ಅಂತ ಕೂಡ ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು। ಇರಾನ್ ಸಂಪೂರ್ಣವಾಗಿ ಆ ಜಲಸಂಧಿಯನ್ನು ಬಂದ್ ಮಾಡಿದೆ, ಆದರೂ ಕೂಡ ಇಸ್ರೇಲ್ ಅಟ್ಯಾಕ್ನ ಮಾಡಿತ್ತು। ತೈಲ ಟ್ಯಾಂಕರ್ನಲ್ಲಿದ್ದಂತಹ 4 ಭಾರತೀಯರು ಇದೀಗ ಸಾವನ್ನಪ್ಪಿದ್ದಾರೆ। ಇಸ್ರೇಲ್ ಇರಾನ್ ಯುದ್ಧ ತಾರಕಕ್ಕೇರ್ತಾ ಇದೆ। ಈ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ತೈಲ ಆತಂಕ ಕೂಡ ಎದುರಾಗ್ತಾ ಇರುವಂಥದ್ದು। ತೈಲ ಸಾಗಾಟ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ। ಪ್ರತಿನಿತ್ಯನೂ ಕೂಡ ಯುದ್ಧದ ಕಾರ್ಮೋಡಗಳು ಜಾಸ್ತಿ ಆಗ್ತಾ ಇದೆ। ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ವಾಯುಸೇನೆ ಪ್ರತಿದಾಳಿಯನ್ನ ಮಾಡಿರುವಂಥದ್ದು। ಹಾರ್ಮುಜ್ ಜಲಸಂಧಿ ಮೇಲೆ ಇದೀಗ ದಾಳಿಯನ್ನ ಮಾಡಿದೆ। ತೈಲ ಸಾಗಾಟ ಮಾರ್ಗ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು। ಇನ್ನು ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಮರ ತಗ್ತಾ ಇಲ್ಲ। ವಾಯುಪಡೆಗೆ ಸೀಮಿತವಾಗಿದ್ದಂತಹ ದಾಳಿ ಇದೀಗ ನೌಕಾಪಡೆಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದೆ। ಭಾರತದಿಂದ ತೆರಳುತ್ತಿದ್ದ ಇರಾನ್ ಯುದ್ಧ ನೌಕೆ ಮೇಲೆ ದಾಳಿಯನ್ನ ಮಾಡಲಾಗಿದೆ। ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಮರ ಜಾಸ್ತಿ ಆಗ್ತಾ ಇದೆ। ವಾಯುಪಡೆಗೆ ಸೀಮಿತವಾಗಿತ್ತು ಇಷ್ಟು ದಿನ, ಇದೀಗ ನೌಕಾಪಡೆಗೂ ಕೂಡ ಎಂಟ್ರಿ ಆಗಿರುವಂಥದ್ದು। ನೌಕಾಪಡೆಯಲ್ಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ। ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿದೆ ಅಮೆರಿಕ। ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನ ಉಡೀಸ್ ಮಾಡಿರುವಂಥದ್ದು। 87 ಮಂದಿ ಜಲಸಮಾಧಿಯಾಗಿದ್ದಾರೆ, 67 ಮಂದಿ ಕಣ್ಮರೆಯಾಗಿದ್ದಾರೆ। ಭಾರತದ ನೌಕಾಪಡೆ ಜೊತೆ ಕವಾಯತು ನಡೆಸಿದಂತಹ ಇರಾನ್ ನೌಕೆ ವಾಪಸ್ ತೆರಳುತ್ತಿದ್ದ ಇರಾನ್ IRIS ಡೇನಾ ನೌಕೆಯನ್ನ ಇರಾನ್ IRIS ಡೇನಾ ನೌಕೆಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು। ಕಣ್ಮರೆಯಾಗಿರುವಂತಹ 67 ಮಂದಿ ಕೂಡ ಮೃತಪಟ್ಟಿರುವಂತಹ ಶಂಕೆ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ। ಶ್ರೀಲಂಕಾದಲ್ಲಿ ಇರಾನ್ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿರುವಂಥದ್ದು। 87 ವರ್ಷಗಳಲ್ಲಿ ಇದೇ ಮೊದಲ ಕ್ಷಿಪಣಿ ದಾಳಿ ಇದು ಅಂತ ಅಮೆರಿಕ ಇದೀಗ ಹೇಳಿದೆ। ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಲಾಗಿದೆ। ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಮರ ಜಾಸ್ತಿ ಆಗ್ತಾ ಇದೆ। ಭಾರತದ ನೌಕಾಪಡೆ ಜೊತೆ ಕವಾಯತು ನಡೆಸಿದಂತಹ ಇರಾನ್ ನೌಕೆ ವಾಪಸ್ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಉಡೀಸಾಗಿರುವಂಥದ್ದು। ವಾಯುಪಡೆಗೆ ಸೀಮಿತವಾಗಿತ್ತು ಇಷ್ಟು ದಿನ, ಆದರೆ ಇದೀಗ ನೌಕಾಪಡೆಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದೆ। ನೌಕಾಪಡೆಯಲ್ಲೂ ಕೂಡ ದಾಳಿಗಳಾಗ್ತಾ ಇದೆ। ಕಣ್ಮರೆಯಾಗಿರುವಂತಹ 67 ಮಂದಿಗೆ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇತ್ತು, ಆದರೆ ಇದೀಗ ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ। ಒಟ್ಟು 87 ವರ್ಷಗಳಲ್ಲಿ ಇದೇ ಮೊದಲ ಕ್ಷಿಪಣಿ ದಾಳಿ ಅಂತ ಅಮೆರಿಕ ಒಂದು ಕಡೆನಲ್ಲಿ ಹೇಳಿದೆ। ಹಾಗಾದ್ರೆ ಏನಾಯಿತು ಲಂಕಾದಲ್ಲಿ? ಫೆಬ್ರವರಿ 18ರಂದು ರಿಂದ ಫೆಬ್ರವರಿ 25ರವರೆಗೆ ಭಾರತ ಇರಾನ್ ಜಂಟಿ ಸಮರಾಭ್ಯಾಸವನ್ನು ಮಾಡ್ತಾ ಇತ್ತು। ಆಂಧ್ರದ ವಿಶಾಖಪಟ್ಟಣದಲ್ಲಿ ನಡೆದಿದ್ದಂತಹ ಜಂಟಿ ನೌಕಾ ಕವಾಯತ್, ಅದರಲ್ಲಿ ಭಾಗಿಯಾಗೋದಕ್ಕೆ ಇರಾನ್ನಿಂದ
IRIS ಡೇನಾ ನೌಕೆ ಸಮರಾಭ್ಯಾಸವನ್ನ ಮಾಡ್ತಾ ಇತ್ತು. ಅದರ ಬಳಿಕ ಸಿಂಗಾಪುರದಲ್ಲಿ ಯುದ್ಧ ನೌಕೆ ದುರಸ್ತಿ ಕೆಲಸ ಆಗ್ತಾ ಇತ್ತು. ಕವಾಯತು ಮರಳುತ್ತಿದ್ದಂಥ ಇರಾನ್ನ ಈ ಯುದ್ಧ ನೌಕೆ ವಾಪಸ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಶ್ರೀಲಂಕಾದ ದಕ್ಷಿಣ ಭಾಗದ ಗಾಲೆಯಿಂದ 75 ಕಿಲೋಮೀಟರ್ ದೂರದಲ್ಲಿ ದಾಳಿ ಕೂಡ ಆಗಿತ್ತು. ನೌಕೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕ ಜಲಾಂತರ್ಗಾಮಿಯಿಂದ ಕ್ಷಿಪಣಿಯನ್ನು ಹಾರಿಸಿ ಧ್ವಂಸವನ್ನು ಮಾಡಲಾಗಿದೆ. ಜಂಟಿ ಸಮರಾಭ್ಯಾಸವನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅದನ್ನು ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಮಾಡಿರುವಂತಹ ದಾಳಿ ಇದು. ಇರಾನ್ ಮೇಲೆ ಮತ್ತೆ ಮುಗಿಬಿದ್ದ ಇಸ್ರೇಲ್ ಹಾಗೂ ಅಮೆರಿಕ. ಇರಾನ್ನ ಉರ್ಮಿಯಾ ವಿವಿ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಪಶ್ಚಿಮ ಅಜೇರ್ ಬೈರ್ಜಾನ್ನಲ್ಲಿರುವಂತಹ ವಿವಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ನ ಯುದ್ಧ ವಿಮಾನವನ್ನ ಧ್ವಂಸಗೊಳಿಸಿದೆ ಕ್ಷಿಪಣಿ. ಇದೀಗ ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ದಾಳಿಯನ್ನು ಮಾಡಿತ್ತು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮತ್ತೆ ಮುಗಿಬಿದ್ದಿದೆ. ಜಂಟಿ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ಉರ್ಮಿಯಾ ವಿವಿ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಪಶ್ಚಿಮ ಅಜರ್ಬೈಜಾನ್ನಲ್ಲಿರುವಂತಹ ವಿವಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ ಯುದ್ಧ ವಿಮಾನವನ್ನ ಕ್ಷಿಪಣಿಗಳು ಧ್ವಂಸಗೊಳಿಸಿದ್ದಾರೆ. ಇರಾನ್ ರಾಜಧಾನಿ ಟೆಹ್ರಾನ್ ವಿಮಾನ ನಿಲ್ದಾಣಕ್ಕೆ ಮತ್ತೆ ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ನಲ್ಲಿ ಕ್ಷಿಪಣಿಯನ್ನ ಉತ್ಪಾದಿಸ್ತಾ ಇದ್ದಂತಹ ಘಟಕ ಇದು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಟರ್ಕಿ ಮೇಲೆ ಇರಾನ್ ಹಾರಿಬಿಟ್ಟಿದ್ದಂತಹ ಕ್ಷಿಪಣಿಯನ್ನ ನಾಶ ಮಾಡಲಾಗಿರುವಂಥದ್ದು. ಕೇವಲ ಕೆಲವೊಂದಷ್ಟು ಪ್ರದೇಶಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ಜನವಸತಿ ಪ್ರದೇಶಗಳನ್ನ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಇಷ್ಟು ದಿನ ಅಲ್ಲಿದ್ರ ಯಾರಾದ್ರೂ ಅನ್ನುವಂಥ ಚಿಂತೆಗೆ ಒಳಗಾಗುವ ರೀತಿಯಲ್ಲಿ ಯುದ್ಧಗಳಾಗ್ತಾ ಇರುವಂಥದ್ದು. ಪ್ರತಿ ಕ್ಷಣ ಪ್ರತಿನಿತ್ಯನೂ ಕೂಡ ಯುದ್ಧದ ಕಾರ್ಮೋಡಗಳು ಜಾಸ್ತಿ ಆಗ್ತಾ ಇದೆ. ಇರಾನ್ನ ಉರ್ಮಿಯಾ ವಿವಿ ಮೇಲೆ ಇಸ್ರೇಲ್ ಇದೀಗ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಪಶ್ಚಿಮ ಅಜರ್ಬೈಜಾನ್ನಲ್ಲಿರುವಂತಹ ವಿವಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ ರಾಜಧಾನಿ ಟೆಹ್ರಾನ್ ವಿಮಾನ ನಿಲ್ದಾಣಕ್ಕೆ ಮತ್ತೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನು ಮಾಡಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಆದರೂ ಕೂಡ ಈ ಒಂದು ಸಮರ ನಿಲ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಪ್ರತಿ ಕ್ಷಣ ಪ್ರತಿನಿತ್ಯನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇರಾನ್ ಉರ್ಮಿಯಾ ವಿವಿ ಮೇಲೆ ಇಸ್ರೇಲ್ ಇದೀಗ ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂಥದ್ದು. ರಕ್ತಕ್ಕೆ ರಕ್ತವನ್ನ ತೆಗೆದುಕೊಳ್ಳೋದೇ ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಮರವನ್ನ ಸಾರ್ತಾ ಇದೆ. ಎರಡೂ ರಾಷ್ಟ್ರಗಳು ಸಮರವನ್ನ ಸಾರ್ತಾ ಇರುವಂಥದ್ದು. ಇರಾನ್ನಲ್ಲಿ ಕ್ಷಿಪಣಿ ಉತ್ಪಾದಿಸುತ್ತಿದ್ದಂತಹ ಘಟಕವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಟರ್ಕಿ ಮೇಲೆ ಇರಾನ್ ಹಾರಿಬಿಟ್ಟಿದ್ದಂತಹ ಕ್ಷಿಪಣಿಗೆ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ರಾಕ್ ಜೋರ್ಡಾನ್ ಮೇಲೆ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಟೆಲ್ ಅವಿವಾದ ಹಲವು ಕಡೆಗಳಲ್ಲಿ ಸ್ಫೋಟ ಕೂಡ ಆಗಿರುವಂಥದ್ದು. ಟೆಲ್ ಅವಿವಾದಲ್ಲಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಆಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ದಾಳಿಗೆ ಪ್ರತಿದಾಳಿಯನ್ನು ಮಾಡ್ತಾ ಇರುವಂಥದ್ದು. ರಾಕ್ ಜೋರ್ಡನ್ ಮೇಲೆ ದಾಳಿಯನ್ನು ನಡೆಸಿದೆ ಇಸ್ರೇಲ್. ಟೆಲ್ ಅವಿವಾದ ಹಲವು ಕಡೆಗಳಲ್ಲಿ ಸ್ಫೋಟ ಆಗಿದೆ. ಈ ಸಂದರ್ಭದಲ್ಲಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಆಗಿರುವಂಥದ್ದು. ಟೆಲ್ ಅವಿವಾದಲ್ಲಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಆಗಿದೆ. ರಾಕ್ ಜೋರ್ಡನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಟೆಲ್ ಅವಿವಾದ ಹಲವು ಕಡೆಗಳಲ್ಲಿ ಸ್ಫೋಟ ಆಗಿದೆ. ಟೆಲ್ ಅವಿವಾದಲ್ಲಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಆಗಿರುವಂಥದ್ದು. ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಒಂದ್ ಕಡೆನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಕೇವಲ ಮಿಲಿಟರಿ ಪ್ರದೇಶಗಳನ್ನಷ್ಟೇ ಟಾರ್ಗೆಟ್ ಮಾಡಿಲ್ಲ ಅಮೆರಿಕ ಹಾಗೂ ಇಸ್ರೇಲ್. ಅದರ ಜೊತೆಗೆ ಇರಾನ್ನಲ್ಲಿರುವಂತಹ ನಾಗರಿಕ
ಪ್ರದೇಶಗಳು, ಜನವಸತಿ ಪ್ರದೇಶಗಳು ಯಾವೆಲ್ಲ ಇತ್ತು ಆ ಎಲ್ಲ ಪ್ರದೇಶಗಳ ಮೇಲೂ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯನ್ನ ಮಾಡಿರುವಂಥದ್ದು ಇರಾನ್. ಪ್ರತಿ ಕ್ಷಣನೂ ಕೂಡ ಇರಾನ್ ಕೂಡ ಮೈಯೆಲ್ಲ ಕಣ್ಣಾಗಿದೆ. ಯಾವಾಗ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಊಹಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಬೇಡ, ನಮ್ಮ ಹತ್ರ ಬೇಡ ಅನ್ನುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಇರಾನ್ ಸುಮ್ಮನೆ ಇರ್ತಾ ಇಲ್ಲ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತದ್ದು. ರಾಕ್ ಜೋರ್ಡಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಟೆಲ್ ಅವಿವಾದ ಹಲವು ಕಡೆಗಳಲ್ಲಿ ಸ್ಫೋಟ ಆಗಿದೆ. ಈ ಸಂದರ್ಭದಲ್ಲಿ ಸ್ಫೋಟ ಆಗ್ತಿದ್ದಂತಹ ಸಂದರ್ಭದಲ್ಲಿ ಸೌಂಡ್ ಆಗಿರುವಂಥದ್ದು. ಆ ಸೌಂಡ್ಗೆ ಅಲ್ಲಿರುವಂತಹ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ, ಓಡ್ತಾ ಇದ್ದಾರೆ. ಪ್ರತಿ ಕ್ಷಣನೂ ಕೂಡ ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಎಲ್ಲಿ ದಾಳಿ ಆಗುತ್ತೆ ಅನ್ನೋದನ್ನ ಕೂಡ ಊಹಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇರುವಂಥದ್ದು.